ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮಮತಾ ಮೈಸೂರು. ಇವತ್ತಿನ ವಿಷಯ ಏನು ಅಂತ ಹೇಳಿದರೆ, ಬೆಂಗಳೂರಿನ ಬನ್ನೇರುಘಟ್ಟದ ಹತ್ತಿರವಿರುವಂತಹ ರೇಡಿಯಂಟ್ ರೆಸಾರ್ಟ್ಸಿನ ಬಗ್ಗೆ ಹೇಳೋಣ ಅಂದ್ಕೊಂಡಿದ್ದೀನಿ. ಇಲ್ಲಿ ನಾವು ಹೋಗಿದ್ವಿ. ಈ ರೆಸಾರ್ಟ್ಸಿನಲ್ಲಿರುವಂತಹ ಸೌಲಭ್ಯಗಳು ತುಂಬಾ ಚೆನ್ನಾಗಿದೆ. ಮತ್ತು ಇದರಲ್ಲಿ ಏನು ಅಂತ ಹೇಳಿದ್ರೆ, ಈ ರೆಸಾರ್ಟ್ಸ್ ಎಲ್ಲಿದೆ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿರುವಂಥ ಬನ್ನೇರುಘಟ್ಟದ ರೋಡಲ್ಲಿ ಕಂಡುಬರುತ್ತೆ. ಅಂದರೆ ಗೊಟ್ಟಿಗೆರೆ ಗೇಟ್ ಇದೆಯಲ್ಲ, ಆ ಸೈಡ್ ಬರುತ್ತೆ, ಪಾಳ್ಯ ಅಂತ ಇದೆ ಅಲ್ಲಿ. ಮತ್ತು ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ಒಂದು ರೆಸಾರ್ಟ್ಸಿನಲ್ಲಿ ಒಂದು ರೀತಿಯ ಆಯುರ್ವೇದದ ಸ್ಪಾನ ನೀಡ್ತಾರೆ. ಮತ್ತು ವೀಕೆಂಡಲ್ಲಿ ನೀವು ಬೇಕಾದ್ರೆ ವಿಶ್ರಾಂತಿನ ತಗೊಳ್ಳೋದಕ್ಕೋಸ್ಕರವಾಗಿ ಹೋದರೆ ತುಂಬಾ ಚೆನ್ನಾಗಿದೆ. ನೈಸರ್ಗಿಕವಾದ ಸೌಂದರ್ಯಕ್ಕೆ ಹೆಸರುವಾಸಿಯಾದಂತಹ ರೆಸಾರ್ಟ್ಸ್ ಅಂತ ಹೇಳಿದರೆ ರೇಡಿಯಂಟ್ ರೆಸಾರ್ಟ್ಸ್ ಅಂತ. ಇದು ನಿಮಗೆ ಹೆಚ್ಚಿನ ಮಾಹಿತಿಗಳೆಲ್ಲ ಬೇಕು ಅಂತ ಹೇಳಿದ್ರೆ ವೆಬ್ಸೈಟ್ನ ನೋಡಿದ್ರೆ ತಿಳಿಬೋದು. ಇಲ್ಲಿನ ವಿಶೇಷತೆ ಏನು ಅಂತ ಹೇಳಿದ್ರೆ, ಇದು ಬೆಂಗಳೂರಿನಲ್ಲಿ ಇರುತ್ತೆ. ಅಂದರೆ ಬನ್ನೇರುಘಟ್ಟ ಅಂತ ಹೇಳಿದ್ನಲ್ಲ, ಇಲ್ಲಿ ಮುಖ್ಯವಾಗಿ ಆಯುರ್ವೇದ ಮತ್ತು ಸ್ಪಾ ಎಲ್ಲ ಕಂಡುಬರುತ್ತೆ. ದೇಹ ಮತ್ತು ಮನಸ್ಸಿಗೆ ರಿಲ್ಯಾಕ್ಸೇಷನ್ ಏನಾದರೂ ಬೇಕು ಅಂತ ಹೇಳಿದ್ರೆ ಒಂದು ಟ್ರೆಡಿಷನಲ್ ರೀತಿಯಲ್ಲಿರುವಂಥ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾರೆ. ಒಂದು ರೀತಿಯಲ್ಲಿ ಹೇಳೋದಾದರೆ ಆಯುರ್ವೇದಿಕ್ ಸ್ಪಾ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಏನು ವಿಶೇಷವಾದ ಸೇವೆಗಳು ಕೊಡ್ತಾರೆ ಅಂತ ಹೇಳಿದ್ರೆ, ಗಿಡಮೂಲಿಕೆಗಳಿಂದ ಕೂಡಿರುವಂಥ ತೈಲಗಳ ಬಳಕೆ ಮತ್ತು ಅನುಭವಿ ಇರುವಂಥ ಥೆರಪಿಸ್ಟ್ಗಳು ಸಹ ಕಂಡುಬರುತ್ತಾರೆ. ದೇಹವನ್ನು ಶುದ್ಧೀಕರಿಸುವಂತಹ ಸಂಪೂರ್ಣವಾದ ಆರೋಗ್ಯವನ್ನು ಸುಧಾರಿಸುವಂಥ ಚಿಕಿತ್ಸೆಗಳನ್ನ ನೀಡ್ತಾರೆ. ಅಲ್ಲಿ ಸ್ವಿಮ್ಮಿಂಗ್ ಪೂಲೆಲ್ಲ ತುಂಬಾ ಕ್ಲೀನ್ ಇದೆ. ಮತ್ತು ಪ್ರತಿಯೊಂದೂ ಸಹ ಅಲ್ಲಿ ಹಾಕಿರುವಂಥ ಗಿಡ ಮರಗಳೆಲ್ಲವೂ ಸಹ ಆಯುರ್ವೇದಕ್ಕೆ ಸಂಬಂಧಪಟ್ಟಿರುವಂಥ ಗಿಡಗಳೇ ಕಂಡುಬರುತ್ತೆ. ಯಾಕೆ ಅಂತ ಹೇಳಿದ್ರೆ, ಈ ಒಂದು ರೆಸಾರ್ಟ್ಸಿನಲ್ಲಿ ಆಯುರ್ವೇದ ಸ್ಪಾ ಅಂತಲೇ ಹೆಸರುವಾಸಿಯಾಗಿದೆ. ಇದು ಒಂದು ರೀತಿಯಲ್ಲಿ ನಮಗೆ ದೇಹವನ್ನು ಒಂದು ರೀತಿಯಲ್ಲಿ ಶುದ್ಧೀಕರಣ ಮಾಡ್ಕೊಳ್ಬೇಕಾದ್ರೆ, ಆರೋಗ್ಯವನ್ನು ಸುಧಾರಣೆ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಕೆಲವರಿಗೆ ಏನಾಗುತ್ತೆ ಅಂತೇಳಿ ಬೆಂಗಳೂರಿನಲ್ಲಿ ಆಗಿರ್ಬೋದು, ಬೇರೆ ಕಡೆಯಿಂದ ಇರುವಂಥ ಕೆಲವರಿಗೆ ಒಂದು ರೀತಿಯಲ್ಲಿ ದೇಹಕ್ಕೆ ಒಂದು ರಿಲ್ಯಾಕ್ಸೇಷನ್ ಬೇಕು ಅಂತ ಹೇಳಿದ್ರೆ ಈ ಒಂದು ಸ್ಪಾಗೆ ಬಂದು ಒಂದು ರಿಲ್ಯಾಕ್ಸ್ನ ಮಾಡ್ಕೊಳ್ಬೋದು. ಅದರ ಜೊತೆಗೆ ಇಲ್ಲಿ ಒಂದು ವಿಶೇಷತೆ ಏನಂತ ಹೇಳಿದ್ರೆ, ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಎಲ್ಲ ಕೊಡ್ತಾರೆ. ರೂಮ್ಸ್ ಎಲ್ಲ ಅವೈಲಬಲ್ ಎಲ್ಲ ಇರುತ್ತೆ. ಮತ್ತು ಏನಾದರೂ ಸ್ಮಾಲ್ ಈವೆಂಟ್ಸ್ಗಳಾಗಿರ್ಬೋದು, ಅಂದರೆ ಬರ್ತ್ಡೇ ಪಾರ್ಟಿ ಆಗಿರ್ಬೋದು, ಅಕಸ್ಮಾತ್ ಏನಾದರೂ ಒಂದು ಬೇರೆ ಬೇರೆ ಒಂದು ಈವೆಂಟ್ಸ್ಗಳೆಲ್ಲ ಇಲ್ಲಿ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಡೆಕೋರೇಷನ್ನೆಲ್ಲ ಮಾಡಿಕೊಡ್ತಾರೆ. ಮತ್ತು ನೀವು ನಿಮಗೆ ಹೇಗೆ ಬೇಕೋ ಆ ರೀತಿಯಲ್ಲಿ ಮಾಡ್ಕೊಳ್ಬೋದು. ಒಂದು ರೀತಿಯಲ್ಲಿ ಸ್ಮಾಲ್ ಈವೆಂಟ್ಸ್ ಎಲ್ಲ ನಡೆಯೋದಕ್ಕೆ ಒಳ್ಳೆಯ ಒಂದು ಪ್ಲೇಸು ಅಂತಲೇ ಹೇಳ್ಬೋದು. ಅಂದರೆ ಇದು ಯಾಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬೆಂಗಳೂರಿನಿಂದ ಹೊರಗಡೆ ಇರೋವಂಥ ಒಂದು ಪ್ಲೇಸ್ಗಳಲ್ಲಿ ಕಂಡುಬರುವಂತಹ ಈ ರೇಡಿಯಂಟ್ ರೆಸಾರ್ಟ್ಸು ಮನಸ್ಸಿಗೆ ತುಂಬ ಉಲ್ಲಾಸವನ್ನು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಯಾವಾಗಾದರೂ ಒಂದು ರೀತಿಯಲ್ಲಿ ಬೇಜಾರಾದಾಗ ಅಥವಾ ಏನಾದರೂ ಈ ಒಂದು ಜನಸಂದಣಿ ಇರುವಂತಹ ಪ್ರದೇಶದಲ್ಲೇ ಇದಾದಾಗ ನೀವು ಈ ಒಂದು ರೇಡಿಯಂಟ್ ರೆಸಾರ್ಟ್ಸ್ಗೆ ಬಂದು ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ. ಹಾಗೆ ನನ್ನ ಒಂದು ಮಮತಾ ಮೈಸೂರು ಅನ್ನುವಂತಹ ಒಂದು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ಕಮೆಂಟು ಮಾಡಿ. ಮತ್ತು ಇದೇ ರೀತಿಯಲ್ಲಿ ನಾನು ಒಂದು ಒಳ್ಳೆ ವಿಡಿಯೋಗಳನ್ನ ನಿಮಗೆ ನಾನು ತರ್ತಾ ಇರ್ತೀನಿ. ನೀವು ಅದನ್ನು ನೋಡಿ ನಮಗೆ ಪ್ರೋತ್ಸಾಹನ ನೀಡಬೇಕು ಅಂತ ಹೇಳ್ತೀನಿ. ನೋಡಿ, ಅಲ್ಲಿ ತೋರಿಸ್ತಾ ಇರುವಂಥ ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ಅಲ್ಲಿರುವಂಥ ಮರ ಗಿಡಗಳೇ ಆಗಿರ್ಬೋದು, ನೋಡಿ ಅಲ್ಲಿ ಪ್ರತಿಯೊಂದೂ ಸಹ ತುಂಬಾ ಚೆನ್ನಾಗಿದೆ. ಅಲ್ಲಿ ಊಟದ ವ್ಯವಸ್ಥೆಯೂ ಸಹ ತುಂಬಾ ಚೆನ್ನಾಗಿದೆ. ಮಾರ್ನಿಂಗ್ ಟೈಮಲ್ಲಿ ನಿಮಗೆ ಬ್ರೇಕ್ಫಾಸ್ಟಿನ ಒಂದು ವ್ಯವಸ್ಥೆಯೂ ಸಹ ಮಾಡಿ ಕೊಡ್ತಾರೆ. ಮತ್ತು ತುಂಬ ಕ್ಲೀನಾಗಿದೆ ಫುಡ್ ಆಗಿರ್ಬೋದು ಎಲ್ಲನೂ ಸಹ. ಮತ್ತು ಕ್ರಿಸ್ಮಸ್ಗೆ ಸಂಬಂಧಪಟ್ಟಂತಹ ಕೆಲವು ರೀತಿಯ ಡೆಕೋರೇಷನ್ನು ತುಂಬಾ ಚೆನ್ನಾಗಿತ್ತು. ಆದ್ದರಿಂದ ನೀವೇನಾದ್ರೂ ಸಹ ಈ ಒಂದು ಎಲ್ಲಾದರೂ ಈ ಬೆಂಗಳೂರಿನ ಕಡೆಯಲ್ಲಿ ರೆಸಾರ್ಟ್ಸ್ಗೆ ಹೋಗಬೇಕು ವೀಕೆಂಡ್ ಟೈಮಲ್ಲಿ, ಫ್ರೆಂಡ್ಲಿ ಬಡ್ಜೆಟ್ ಇರೋವಂತಹ ಒಂದು ಕಡಿಮೆ ಬಡ್ಜೆಟ್ ಇರೋವಂತಹ ಒಂದು ರೆಸಾರ್ಟ್ಸ್ಗೆ ಅಂತ ಹೇಳಿದ್ರೆ ನೀವು ರೇಡಿಯಂಟ್ ರೆಸಾರ್ಟ್ಸ್ಗೆ ಹೋಗಿ. ಅಲ್ಲಿ ಇರುವಂಥ ಸೌಲಭ್ಯಗಳು ತುಂಬಾ ಚೆನ್ನಾಗಿದೆ. ಈ ವಿಡಿಯೋನ ನೋಡಿದ್ದಕ್ಕೆ ಮತ್ತು ವಾಚ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ನಾವು ಇದೇ ರೀತಿಯ ಒಂದು ಹೊಸ ವೀಡಿಯೋಗಳನ್ನ ಹಾಕ್ತಾ ಇರ್ತೀವಲ್ಲ, ಅದನ್ನು ನೀವು ನೋಡ್ತಾ ಇರ್ತೀರ.
ಹಾಗೆ ನೀವು ಪ್ರೋತ್ಸಾಹನ ನೀಡ್ತಾ ಇರ್ತೀರಾ ಅಂತ ಅಂದ್ಕೊಳ್ತೀನಿ. ಮತ್ತು ಇದು ಯಾಕೆ ಅಂತ ಹೇಳಿದ್ರೆ ಒಂದು ಪ್ರಕೃತಿಗೆ ಸಂಬಂಧಪಟ್ಟಿರುವಂತಹ ಚಿಕಿತ್ಸೆಗಳೆಲ್ಲ ನೀಡ್ತಾರೆ. ಅಂದರೆ ಈಗ ಇಲ್ಲಿ ಆಯುರ್ವೇದಕ್ಕೆ ಸಂಬಂಧಪಟ್ಟಿರುವಂಥ ಚಿಕಿತ್ಸೆಗಳನ್ನ ನೀಡೋದ್ರಿಂದಾಗಿ ನಿಮಗೆ ಏನಾದರೂ ಸಹ ದೇಹ ಶುದ್ಧೀಕರಣ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ರೇಡಿಯಂಟ್ ಅನ್ನುವಂತಹ ಒಂದು ರೆಸಾರ್ಟ್ಸ್ಗೆ ಬಂದು ಭೇಟಿ ನೀಡಿ ಅಲ್ಲಿರುವ ಸೌಲಭ್ಯಗಳನ್ನು ಪಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ. ಯಾಕೆ ಅಂದರೆ ನಾವು ಸಹ ಅಲ್ಲಿ ಏನೋ ಒಂದು ಈವೆಂಟ್ ಇತ್ತು, ಅಲ್ಲಿ ಹೋಗಿದ್ವಿ. ಅಲ್ಲಿ ನೋಡಿದಾಗ ನನಗೆ ತುಂಬಾ ಇಷ್ಟ ಆಯಿತು. ಆದ್ದರಿಂದ ನಾನು ಸಹ ನೀವು ಇದನ್ನು ಹೋಗಿ ವಿಸಿಟ್ ಮಾಡಿ ಅಂತ ಹೇಳಿದೆ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್.